ಕರ್ನಾಟಕ ಪ್ರಾಂತೀಯ ರಾಜ್ಯ ರೈತ ಸಂಘದ ವತಿಯಿಂದ ರೈತ ವಿರೋಧಿ ಮುಕ್ತ ವಾಣಿಜ್ಯ ಒಪ್ಪಂದಗಳನ್ನು ವಿರೋಧಿಸಿ ಕೋಲಾರದ ಕೆಇಬಿ ಸಮುದಾಯ ಭವನದಲ್ಲಿ ಮಾರ್ಚ್ 9, 10, 11ರಂದು ರಾಜ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ಎಲ್ಲಾ ಮೂಲೆಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿಸಬೇಕೆಂದು ಕೆಪಿಆರ್ಎಸ್ ಸಂಘದ ಪದಾಧಿಕಾರಿಗಳು ಮುಳಬಾಗಿಲು ಐಬಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದರು. ಇನ್ನು ಶಾಶ್ವತ ನೀರಾವರಿ, ಬೆಂಬಲ ಬೆಲೆ, ಸಂಸ್ಕರಣಾ ಉದ್ದಿಮೆ, ಸಾಲ ಮನ್ನಾ, ಬಗರ್ ಹುಕುಂ ಸಾಗುವಳಿ ಸಕ್ರಮ, ವಿದ್ಯುತ್ ಖಾಸಗೀಕರಣ, ಪ್ರೀಪೇಯ್ಡ್ ಮೀಟರ್ ವಿರೋಧಿಸಿ ಅರಣ್ಯ ಇಲಾಖೆ ದೌರ್ಜನ್ಯ ಖಂಡಿಸಿ ಅಂದು ಬೃಹತ್ ಮಟ್ಟದಲ್ಲಿ ರಾಜ್ಯ ಸಮ್ಮೇಳನ ನಡೆಯಲಿದ್ದು, ಸುಮಾರು 350ಕ್ಕೂ ಹೆಚ್ಚು ರೈತನ ನಾಯಕರು, ಮುಖಂಡರು ಭಾಗವಹಿಸಲಿದ್ದು, ನಾಡಿನ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ರೈತ ಮುಖಂಡರುಗಳು ಮನವಿ ಮಾಡಿದರು. ಕೆಪಿಆರ್ಎಸ್ ಕರ್ನಾಟಕ ಪ್ರಾಂತೀಯ ರೈತ ಸಂಘ ವತಿಯಿಂದ ರಾಜ್ಯ ಮಟ್ಟದ ಸಮಾವೇಶವನ್ನು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕೇಂದ್ರ ಸ್ಥಾನದಲ್ಲಿ ಆಯೋಜನೆ ಮಾಡಿದ್ದೀರಿ. 8, 9, 10, 11 3 ದಿನದ ಕಾಲ ನಡೆಯುತ್ತೆ. ಅದು ಬಂದು ನಮ್ಮ ಸುದರ್ಶನ್ ಅವರು ಮಾಜಿ ಸಭಾಪತಿಗಳವರ ಅಧ್ಯಕ್ಷತೆ, ಹಾಗೆ ನಮ್ಮ ಕೆಪಿಆರ್ಎಸ್ನ ರಾಜ್ಯಾಧ್ಯಕ್ಷರಾದಂಥ ಯು ಬಸವರಾಜ್ ಅವರು, ಇತರೆ ತಾಲೂಕಿನ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಅಧ್ಯಕ್ಷರು ವೆಂಕಟೇಶ್ ಅವರು, ಲಾಯರ್ ವೆಂಕಟೇಶ್ ಅವರು, ಈಗಾಗಲೇ ರೈತರ ಏನು ಒಂದು ಮೂಲವಾಗಿ ಒಂದು ಸಬ್ಜೆಕ್ಟ್ನ ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮೂಲ ರೈತ ವಿರೋಧಿ ಮತ್ತು ವಾಣಿಜ್ಯ ಒಪ್ಪಂದಗಳನ್ನು ವಿರೋಧಿಸಿ ಶಾಶ್ವತ ನೀರಾವರಿಗಾಗಿ ಬೆಂಬಲ ಬೆಲೆ, ಸಂಸ್ಕಾರ ಉದ್ದಿಮೆ, ಸಾಲ ಮನ್ನಾ ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ಇದು ತುಂಬ ಇಂಪಾರ್ಟೆಂಟ್ ರೈತರಿಗೆ. ಈಗ ನಮ್ಮದು ಫೋನ್ಗಳಲ್ಲಿ ಪ್ರೀಪೇಯ್ಡ್ ಫೋನ್ಗಳು ಬರ್ತಾವಲ್ಲ, ಆ ಥರ ಮೀಟರ್ಗಳಿಗೆ ದುಡ್ಡು ಕಟ್ಟಿದ್ರೆ ಮೀಟ್ರ್ ಆನ್ ಆಗುತ್ತೆ, ಇಲ್ಲ ಆ ಥರ ಆಗೋಗುತ್ತೆ. ಈಗಾಗಲೇ ಈ ಕೇಸು ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ. ಆ ಮೀಟ್ರ್ ಕೊಂಡ್ಕೊಳ್ಳೋದಕ್ಕೇ ಲಂಚ, 400 ರೂಪಾಯಿ ಮೀಟ್ರನ್ನ 4,000 ರೂಪಾಯಿ ಕೊಟ್ಟು ತೊಗೊಳ್ಳೋದು ಗೌರ್ಮೆಂಟ್. ಆ ಥರ ಒಂದು ಸನ್ನಿವೇಶ ಇರಬೇಕಾದ್ರೆ ಅದನ್ನು ಈಗಾಗಲೇ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ತಪ್ಪಿತಸ್ಥರಾಗಿದ್ದಾರೆ. ಅದ್ರ ಜೊತೆಗೆ ಬಗರ್ ಹುಕುಂ ಸಾಗುವಳಿ ಚೀಟಿಗಳ ಬಗ್ಗೆ ಫಾರ್ಮ್ 53 ಹಾಕಿರ್ತಾರೆ ರೈತರು. ನಮ್ಮ ಶಂಕರ್ ಅವ್ರು ಹೇಳಿದಾಗೆ ತಾಲೂಕಲ್ಲಿ 15,000 ಅರ್ಜಿ ಹಾಕಿದ್ದಾರೆ. ಎಲ್ಲ ಸಣ್ಣ ರೈತರು 13,000 ಅರ್ಜಿ ವಜಾಗಿದೆ. ಈ ರೈತರ ಪರವಾಗಿ ಹೋರಾಟ ಮಾಡೋದು ಏಕೈಕ ಪಾರ್ಟಿ ಅಥವಾ ಸಂಘಟನೆ ಇರಬೇಕಾದ್ರೆ ಕಮ್ಯುನಿಸ್ಟರು, ಅದು CPM ಪಾರ್ಟಿ ಮತ್ತು KPRS. ಈ ವಿಚಾರವಾಗಿ ಯಾರೂ ಧ್ವನಿ ಇರ್ತಿಲ್ಲ ಇಲ್ಲಿವರೆಗೂ. 13,000 ರೈತರಿಗೆ ಭೂಮಿ ಇಲ್ಲ, ಧನವಂತರಿಗೆ ಭೂಮಿ. ಅವನು ಎಲ್ಲಿ ಇರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಅವನ ಭೂಮಿ 2 ಎಕರೆ 3 ಎಕರೆ ಹಂಚಿಕೆ ಆಗೋದು. ಇವತ್ತು ಆ ವಿಚಾರವಾಗಿಯೂ ಸಕ್ರಮವಾಗಿ ಬಗರ್ ಹುಕುಂ ಸಾಗುವಳಿ ಚೀಟಿಗೆ ಯಾರು ಅರ್ಜಿ ಹಾಕಿರ್ತಾರೆ ಅಂಥವ್ರಿಗೆ ಭೂಮಿ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಇದು ಸಬ್ಜೆಕ್ಟ್ ಇದೆ. ಜೊತೆಗೆ ಅರಣ್ಯ ದೌರ್ಜನ್ಯ ಅಷ್ಟಿಷ್ಟಲ್ಲ, ನೀವೆಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡಿರ್ತೀರಿ. ಮೊನ್ನೆ ಹೀಗೆ ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಸುಮಾರು 25-30 ವರ್ಷದಿಂದ ಬೆಳೆದಿರ್ತಕ್ಕಂಥ ಮಾವಿನ ಮರಗಳನ್ನ ಕಟಾವು ಮಾಡ್ತಾರೆ. ಈಗ ಅರಣ್ಯ ಇಲಾಖೆ ಅಂದರೆ ಏನು, ಅರಣ್ಯ ಬೆಳೆಸೋವಂಥದ್ದು. ಇವರೇನು ಮಾಡ್ತಾರೆ, ಭೂಮಿನ ಲೆವೆಲ್ ಮಾಡಿಬಿಟ್ಟು ಫೆನ್ಸ್ ಆಗ್ತಾ ಇರ್ತಾರೆ. ಏನೋ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಭೂಮಿನ ಲೆವೆಲ್ ಮಾಡಿಬಿಟ್ಟು ಲೇಔಟ್ ಮಾಡ್ತಾರಲ್ಲ, ಎಲ್ಲ ಸಮ ಮಾಡಿಬಿಟ್ಟು ಆ ಥರ ಮಾಡ್ತಾರೆ. ಪೋಸು ಇನ್ನೊಂದು ನನ್ನ ತಿಳಿ ಮಾಡ್ಕೊಂಡು 15-20 ದಿವಸಕ್ಕೆ ಕಟಾವು ಬರುತ್ತೆ. ಕಟ್ ಮಾಡಿ ಅವನೇನೋ ರೈತ ಬೆಳೆದಿರೋದನ್ನ ಎತ್ಕೊಳ್ತಾರೆ. ನೀವು ಫೆನ್ಸ್ ಹಾಕೊಂಡು ನಿಮ್ಮ ಜಾಗ, ಅದನ್ನು ಕೂಡ ಮಟ್ಟ ಮಾಡ್ಬೋದು. ಮೀಡಿಯಾ ಮಾಧ್ಯಮ ಮಿತ್ರರೇ, ಏನು ಇವತ್ತಿನ ದಿನ ಕರ್ನಾಟಕ ಪ್ರಾಂತ ರೈತ ಸಂಘದ 18ನೇ ಜಿಲ್ಲಾ ಸಮ್ಮೇಳನ ನಮ್ಮ ತವರು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತೊಂದು ನಾವು ಮಾಧ್ಯಮ ಪ್ರೆಸ್ ಮೀಟ್ ಇಲ್ಲಿ ಮುಳಬಾಗಿಲಲ್ಲಿ ನಡೆಸ್ತಾ ಇದ್ದೀವಿ. ಆದಮೇಲೆ ಏನು ಪ್ರತಿ 3 ವರ್ಷಗಳಿಗೊಮ್ಮೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘವು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ನಾವು ಒಂದು ಸಮ್ಮೇಳನ, ಒಂದು ಕಾನ್ಫರೆನ್ಸ್ ನಡೆಸ್ತೀವಿ. ಇದ್ರ ಉದ್ದೇಶ ಏನಂದರೆ, ಈ 3 ವರ್ಷಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ, ಜಿಲ್ಲೆ, ತಾಲೂಕು ಮಟ್ಟಗಳಲ್ಲಿ ರೈತರ ಸಮಸ್ಯೆಗಳು ಮತ್ತು ರೈತ ಆರ್ಥಿಕ ಪರಿಸ್ಥಿತಿಗಳು ಮತ್ತು ರೈತರ ಸಮಸ್ಯೆಗಳನ್ನು ಒಳಗೊಂಡಂತೆ
3 ವರ್ಷಗೊಮ್ಮೆ ಸಮ್ಮೇಳನದಲ್ಲಿ ನಾವು ಇದನ್ನು ಚರ್ಚೆ ಮಾಡಿ ಒಂದು ಪ್ಲಾನ್ ಮಾಡ್ತೀವಿ. ಮುಂದಿನ 3 ವರ್ಷಗಳಲ್ಲಿ ಈ ರೈತರ ಸಮಸ್ಯೆಗಳನ್ನ ಯಾವ ರೀತಿ ನಾವು ತಗೊಂಡೋಗಬೇಕು, ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಯೋಜನೆ ಹಾಕ್ಕೊಳ್ತೀವಿ. ಅದಕ್ಕೆ ಈ ಒಂದು ಸಮ್ಮೇಳನ 3 ವರ್ಷಗಳಿಗೊಮ್ಮೆ ನಾವು ಮಾಡ್ತೀವಿ. ಸರ್, ಈಗ ನಮ್ಮ ಜಿಲ್ಲೆನೇ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆನ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳೇನು, ಒಂದು ಕಡೆ ಸ್ಮಾರ್ಟ್ ಮೀಟರ್ ಇರ್ಬೋದು, ಮತ್ತು ವಿದ್ಯುತ್ ಖಾಸಗೀಕರಣ ಇರ್ಬೋದು, ಮತ್ತು ರೈತರಿಗೆ ಬೆಂಬಲ ಬೆಲೆ ನೀಡಬೇಕಂತ ಹೇಳಿದ್ರು ಹಲವಾರು ವರ್ಷಗಳಿಂದ ನಾವು ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ ಮತ್ತು ಈ ರಾಜ್ಯದಲ್ಲಿ ನಮ್ಮ ಹೋರಾಟಗಳು ನಿರಂತರವಾಗಿ ಸಾಗ್ತಾನೆ. ಆದರೆ ನಮ್ಮ ಘನ ಸರ್ಕಾರಗಳು ಯಾವುದನ್ನು ಸ್ವಾಮಿನಾಥನ್ ವರದಿ ರೈತರಿಗೆ ಬೆಂಬಲ ಬೆಲೆ ನೀಡೋದರಲ್ಲಿ ವಿಫಲ ಆಗಿದೆ. ಇದನ್ನು ಈ ಒಂದು ಸಮ್ಮೇಳನದಲ್ಲಿ ನಾವು ರೈತರಿಗೆ ಬೆಂಬಲ ಬೆಲೆ ನೀಡಬೇಕು ಸರ್ಕಾರದಲ್ಲಿ ಒತ್ತಾಯ, ಈ ಸಮ್ಮೇಳನ ಒತ್ತಾಯ ಮಾಡ್ತೀವಿ. ಅದೇ ರೀತಿ ತಮಗೆ ಗೊತ್ತು, ನಾವು ಯಾವಾಗಲೂ ನಾವು ಹೋರಾಟ ಮಾಡಿದಾಗಲೆಲ್ಲ ನಾವು ಈ ಒಂದು ಪ್ರಸ್ತಾಪ ಮಾಡ್ತೀವಿ. ಯಾರು ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ನಮ್ಮ MLA ಯಾರೂ ಇದನ್ನು ಮಾಧ್ಯಮದಲ್ಲಿ ದಯವಿಟ್ಟು ಈ ಸಬ್ಜೆಕ್ಟನ್ನು ಸ್ವಲ್ಪ ಹೈಲೈಟ್ ಮಾಡಬೇಕು. ಮತ್ತು ಈ ಸಬ್ಜೆಕ್ಟನ್ನು ಈ ಸರ್ತಿ ಅಂತ ನಾವು ಸಮ್ಮೇಳನ ತೀವ್ರವಾಗಿ ಇದನ್ನು ಸೀರಿಯಸ್ ಆಗಿ ತೊಗೊಳ್ತೀವಿ. ಏನು ಅಂದರೆ, ಕಳಪೆ ಬಿತ್ತನೆ ಬೀಜ ತರ್ತಾನೆ, ಏನು ಕಂಪ್ನಿ ಏನು, ಅದಕ್ಕೆ ಮಾರ್ಕಿಂಗ್ ಏನು, ಎಷ್ಟು ದಿನ ಇರಬೇಕು, ಏನು ಗೊಬ್ಬರ ಕೊಡಬೇಕು, ಅದಕ್ಕೆ ಯಾವ ಲೈಸೆನ್ಸ್, ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ, ದಯವಿಟ್ಟು ಒಂದು ನರ್ಸರಿಗೂ ಲೈಸೆನ್ಸ್ ಇಲ್ಲ. ಮತ್ತು ಗೊಬ್ಬರಗಳು, ಕ್ರಿಮಿನಾಶಕಗಳು. ಈಗ ಅಂಗಡಿಯವನು ಹೇಳ್ತಾನೆ, ಸರ್ ನೀವು ಇದು 1,500 ಆಗಿ ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಈಗ ನಿಮಗೆಲ್ಲ ಗೊತ್ತು ಈ ಸೆಂಟಿಮೆಂಟ್, ಈ ಡೈಲಾಗ್ ನೀವೆಲ್ಲ ಹೋಗಿರ್ತೀರ. ಒಂದು ಅಂಗಡಿಗೆ ಹೋದರೆ, ಸರ್ ನೋಡಿ ಸರ್ ಇಲ್ಲಿ MRP 1000 ಸರ್, ನೀವು ಬಂದಿದ್ದಕ್ಕೆ 500 ರೂಪಾಯಿ ಅಂತಾನೆ. ಅಲ್ಲಿಗೆ ಎಷ್ಟು ಲಾಭ ಅಂಗಡಿಯವ್ರಿಗೆ? ಇದನ್ನು ಅಗ್ರಿಕಲ್ಚರವರು ಮಾತಾಡಲ್ಲ, ಹಾರ್ಟಿಕಲ್ಚರವರು ಮಾತಾಡೋದಿಲ್ಲ, ಬಿಡಿ ಈಗ ಬೇರೆ ಬೇರೆಯವ್ರು ಮಾತಾಡೋ ಇದನ್ನು ಸಹ ಈ ಸಮ್ಮೇಳನದಲ್ಲಿ ನಾವು ಚರ್ಚೆಗೆ ತರ್ತೀವಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಮಗೆ ಗೊತ್ತಿದ್ದಂಗೆ ಎಲ್ಲ 5 ತಾಲೂಕಲ್ಲಿ ಸೇರಿನೂ ಒಂದು 60,000 ಅರ್ಜಿಗಳು ವಜಾಗಿದೆ. ಏನು ಅರ್ಜಿಗಳು? ಏನು ಉಳುವನಿಗೆ ಭೂಮಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ. ಫಾರಮ್ 57 ಹಾಕಿ 10 ವರ್ಷ ಆಗಿ ಜನ ಉಳುಮೆ ಮಾಡ್ತಾಯಿದ್ದಾನೆ, ಫಾರಮ್ ಹಾಕ್ಕೊಂಡು ಕಾಯ್ತಾ ಇದ್ದಾನೆ, ನನಗೆ ಇವತ್ತಲ್ಲ ನಾಳೆ ಭೂಮಿ ಬರುತ್ತೆ ಅಂತ. ಆದರೆ 60,000ದಲ್ಲಿ 50,000 ಸರ್ಕಾರ ರಿಜೆಕ್ಟ್ ಮಾಡಿದೆ. ಏನು ಅಂದರೆ, ನಮ್ಮಲ್ಲಿ ಭೂಮಿ ಲಭ್ಯ ಇಲ್ಲ ಮತ್ತು ನೀವು ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮದೇನು ಈ ಸಮ್ಮೇಳನ ಮುಖಾಂತರ ಸರ್ಕಾರದ ಒತ್ತಾಯ ಮಾಡ್ತಾಯಿದ್ದೀವಿ, ಏನು ನೀವು ರಿಜೆಕ್ಟ್ ಮಾಡಿದಿರೋ 50,000 ಅರ್ಜಿಗಳನ್ನು ನಮ್ಮ ತಾಲೂಕಲ್ಲೂ ಸಹ 7,000, ನಮ್ಮ ತಾಲೂಕಲ್ಲಿ 13,000 ಅರ್ಜಿಗಳು ವಜಾಗಿದೆ. ಬೇಕಾದರೆ ನೀವು ಅಂಕಿಅಂಶ ತಾಲೂಕು ತಗೊಳ್ಳಿ. 15,000 ಹಾಕಿರೋದು, 13,000 ರಿಜೆಕ್ಟ್ ಆಗಿದೆ. ಇದನ್ನು ಬೇಕಾದ್ರೆ ತಗೊಳ್ಳೋದು, ಏನು ರಿಜೆಕ್ಟ್ ಆಗಿದೆಯೋ ಎಲ್ರಿಗೂ ಸಹ ಸಾಗುವಳಿ ಚೀಟಿ ಕೊಡಬೇಕು, ಉಳುವವನಿಗೆ ಸಾಗುವಳಿ ಚೀಟಿ ಕೊಡುವ ನಮ್ಮದು ಒಂದಿದೆ ಇದು. ಮತ್ತು ಏನು ಇಷ್ಟೊತ್ತು ನಮ್ಮ ಗೀತಮ್ಮ ಅವರು ಹೇಳಿದರು, ಕೃಷಿ ಆಧಾರಿತ ಕೈಗಾರಿಕೆಗಳು ನಮ್ಮಲ್ಲಿ ಜಿಲ್ಲೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಅದಕ್ಕೆ ಈಗ ಟೊಮೊಟೊ, ಮುಖ್ಯವಾಗಿ ಟೊಮೊಟೊ ಇದೆ. ಟೊಮೊಟೊಗೆ ಎಲ್ಲಾದರೂ ಈ ತಾಲೂಕಲ್ಲಿ ಒಂದು ಫ್ಯಾಕ್ಟ್ರಿ, ಏನು ಒಂದು ಕೋಲ್ಡ್ ಸ್ಟೋರೇಜು ಒಂದು ಫ್ಯಾಕ್ಟ್ರಿ ಮಾಡಲೇಬೇಕು. ಮತ್ತು ಮಿಕ್ಕಿದ ವಿಷಯಗಳು, ಬೆಂಬಲ ಬೆಲೆ, ಮತ್ತು ನೀವು ಈ P ನಂಬರ್ ಕೋಡಿಗಳು, ಏನು ಮಂದಗತಿಯಲ್ಲಿ ಏನು ನಮ್ಮ ಗೌರ್ಮೆಂಟ್ ಕೊಡ್ತಾ ಇತ್ತು ಸರ್. ಇವತ್ತು ಒಂದು ಬೋರ್ವೆಲ್ ಹಾಕೋದು, ಕರೆಂಟ್ ಪರ್ಮಿಷನ್ ತಗೊಳ್ಳಿಕ್ಕೆ ಟ್ರಾನ್ಸ್ಫಾರ್ಮರಿಂದ ಹಿಡ್ಕೊಂಡು ವೈರಿಂದ ಹಿಡ್ಕೊಂಡು ಎಲ್ಲವೂ ಕೂಡ ರೈತರಿಗೆ ಕೊಡಬೇಕು. ಅದಕ್ಕೆ ಅವ್ರು ಹೇಳೋದೇನು ಅಂತಂದರೆ, ಲಾಸ್ ಆಗಿದೆ ಅಂತ. ಲಾಸ್ ಆಗಿರೋದು ರೈತರಿಂದ ಅಲ್ಲ, ಲಾಸ್ ಆಗಿರೋಂಥದ್ದು ಈ ದೇಶದಲ್ಲಿ KPTCLಗೆ ಅಥವಾ ಬೆಸ್ಕಾಮ್ಗೆ ಹಣ ಹೋಗದೆ ಇರೋಂಥದ್ದು ಈ ದೇಶದ ಕಾರ್ಖಾನೆಗಳು ನಡೆಸ್ತಾ ಇರುವಂಥ ಬಂಡವಾಳಶಾಹಿಗಳು ಕರೆಂಟನ್ನು ಕದ್ದಿರೋದ್ರಿಂದ, ಅಲ್ಲಿನ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿರೋದ್ರಿಂದ. ಆದರೆ ಅದನ್ನು ಇವತ್ತು ಯಾರ ಮೇಲೆ ಹಾಕ್ತಾ ಇರೋದು ಅಂತಂದರೆ ರೈತರ ಮೇಲೆ ಹಾಕ್ತಾ ಇರೋಂಥದ್ದು. ಸರ್ 1,200 ಅಡಿ 1,500 ಅಡಿ 2,000 ಅಡಿ ತನಕ ನೀರು ತೆಗಿತೀವಿ ನಮ್ಮ ಜಿಲ್ಲೆಗಳಲ್ಲಿ. ನೀರು ಕೊಟ್ಟಿಲ್ಲ. ಒಂದು ಬೋರ್ ಹಾಕಿ ಅಲ್ಲಿಂದ ನೀರು ತೆಗಿಬೇಕು ಅಂತಂದರೆ ಕರೆಂಟ್ಗೆ, ಬೋರ್ವೆಲ್ಗೆ ಅಷ್ಟು ಖರ್ಚು ಬರ್ತದೆ. ಕರೆಂಟ್ಗೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 10 ಲಕ್ಷ ಒಂದು ಬೋರ್ವೆಲ್ಗೆ 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆ ರೈತ ಹೆಂಗೆ ಸರ್ ಉದ್ಧಾರ ಆಗುವಂಥದ್ದು? ಸೊ ಹಂಗಾಗಿ ಅದ್ರ ಜೊತೆಗೆ ಈಗ ಮೀಟ್ರ್ ಬಿಗಿಸ್ಲಿಕ್ಕೆ ಹೊರಟಿದ್ದಾರೆ. ಮೀಟ್ರ್ ಅಂದರೆ ಹೆಂಗೆ ಗೊತ್ತಾ ಸರ್, ಇನ್ಮೇಲೆ ಗೀಟ್ರ್ ಎಂಥದ್ದು ಇರಲ್ಲ, ಕರೆನ್ಸಿ ಸೇಮ್ ನಮ್ಮ ಕರೆನ್ಸಿ ಥರನೇ ಇವತ್ತು ಆ ಸಿಸ್ಟಮನ್ನು ತರಲಿಕ್ಕೆ ಹೊರಟ್ಬಿಟ್ಟವ್ರೆ. ಕೃಷಿ ರಂಗದ್ದು ಹೆಂಗೆ ಯಾವ ಲೆವೆಲ್ಗೆ ದಿವಾಳಿ ಎಬ್ಬಿಸ್ತಾ ಇದ್ದಾರೆ, ಯಾವ ಲೆವೆಲ್ಗೆ ದಿವಾಳಿಗೆ ಇಳಿಸ್ತಾ ಇದ್ದಾರೆ ಅನ್ನೋಂಥದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ. ಈ ದಿನ ಭಾರತ ವಿದ್ಯಾರ್ಥಿ ಪರಿಷತ್ SFI ವಿದ್ಯಾರ್ಥಿ ಸಂಘಟನೆ ವತಿಯಿಂದ ಏನು ನಮ್ಮ ರೈತರ ಮಕ್ಕಳಾಗಿರೋ ನಾವು ವಿದ್ಯಾರ್ಥಿ ಸಂಘಟನೆಯವರು ರಾಜ್ಯ ಸಮ್ಮೇಳನಕ್ಕೆ ವಿದ್ಯಾರ್ಥಿಗಳು ಬೃಹತ್ ಬಹಿರಂಗ ಸಭೆ ಭಾಗವಹಿಸ್ತಾ ಇದ್ದೀವಿ. ವಿಶೇಷವಾಗಿ ಏನು ಅಂದರೆ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕಲ್ಲಿ
ಹಿಂದಿನಿಂದ ಕೂಡ ನಮ್ಮ ರೈತ ಸಂಘದಿಂದ ಒಂದು ಮನವಿ ಇತ್ತು, ಮುಳಬಾಗಲಕ್ಕೆ ಒಂದು ರೈಲ್ವೆ ಮಾರ್ಗವನ್ನು ಪ್ರಾರಂಭ ಮಾಡಬೇಕು ಅಂತ. ಹಿಂದೆ ಕೂಡ ಸನ್ನವಾಡಿ ಬ್ರಿಡ್ಜಲ್ಲಿ ಒಂದು ಜಂಕ್ಷನ್ ಮಾಡ್ತೀನಿ ಅಂತ ಕೂಡ ಕೆಲವು ಜನಪ್ರತಿನಿಧಿಗಳು ಹೇಳಿದರು. ಇದರವರೆಗೂ ಕೂಡ ರೈಲ್ವೆ ಮಾರ್ಗವನ್ನು ಜಾರಿ ಮಾಡಿಲ್ಲ.